ಶಾಲೆ ಮುಂದೆ ದೊಡ್ಡದಾದ ವೇದಿಕೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವಿವಿಧ ರೀತಿಯ ಉಡುಗೆ ತೊಡುಗೆ ಸಿಂಗಾರ ಮಾಡಿಕೊಂಡು ರೆಡಿಯಾಗಿರುವ ಶಾಲಾ ವಿದ್ಯಾರ್ಥಿಗಳು ಮಕ್ಕಳ ನೃತ್ಯ ಸೊಬಗನ್ನು ಸವಿಯಲು ಹಾಗೂ ಶಾಲೆಯ ಬಗ್ಗೆ ಮಾತನಾಡಲು ಬಂದಿರುವ ಗಣ್ಯರು ಹಾಗೂ ಪೋಷಕರು. ಇದೆಲ್ಲ ಯಾವುದೋ ಖಾಸಗಿ ಶಾಲೆಯ ವಾರ್ಷಿಕೋತ್ಸವ ಅಂದುಕೊಂಡ್ರ ನಿಮ್ಮ ಊಹೆ ಖಂಡಿತ ತಪ್ಪು. ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ? ಇಲ್ಲಿದೆ ಒಂದು ವಿಶೇಷ ವರದಿ. ಇದು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಹುಲ್ಲೇಗೌಡನಹಳ್ಳಿಯ ಸರ್ಕಾರಿ ಶಾಲೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ರಾಷ್ಟ್ರ ರಾಜ್ಯ ಮಟ್ಟಕ್ಕೆ ಬ್ಯಾಡ್ಮಿಂಟನ್ ಆಟಗಾರರನ್ನು ಕೊಟ್ಟಂತಹ ಹಾಗೂ ಈ ಆಟದಲ್ಲಿ ಇಲ್ಲಿಯವರೆಗೂ ಸೋಲದ ಒಂದೇ ಒಂದು ಶಾಲೆ ಅಂದ್ರೆ ಅದು ಹುಲ್ಲೇಗೌಡನಹಳ್ಳಿ ಸರ್ಕಾರಿ ಶಾಲೆ ಆಗಿದ್ದು, ಇದಕ್ಕೆ ಹಿರಿಯ ವಿದ್ಯಾರ್ಥಿಗಳು ಮತ್ತು ದೈಹಿಕ ಶಿಕ್ಷಕರ ಕೊಡುಗೆ ಅಪಾರವಾಗಿದೆ. ಶಾಲೆ ಆವರಣದಲ್ಲಿ ಕಟ್ಟಿರುವ ಬ್ಯಾಡ್ಮಿಂಟನ್ ಆಟದ ನೆಟ್ ವರ್ಷದ 365 ದಿನಗಳಲ್ಲಿಯೂ ಕೂಡ ಅಭ್ಯಾಸ ಮಾಡ್ತಿರುತ್ತಾ ಕ್ರೀಡಾ ಸ್ಫೂರ್ತಿಗೆ ನಮ್ಮ ಸರ್ಕಾರಿ ಶಾಲೆ ಮಾದರಿ ಆಗಿದ್ದು, ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಿರುವುದು ನನ್ನ ಪೂರ್ವಜನ್ಮದ ಫಲ. ನಮ್ಮ ಶಾಲೆಯಲ್ಲಿ ಪ್ರತ್ಯೇಕ ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್ ತರಗತಿಗಳಾಗಿವೆ, ಕಂಪ್ಯೂಟರ್ ಲ್ಯಾಬ್ ಇದೆ, ವಿಜ್ಞಾನ ಲ್ಯಾಬ್ ಇದೆ, ಉತ್ತಮ ಆಟದ ಮೈದಾನವಿದೆ. ಎಲ್ಲದಕ್ಕೂ ಮಿಗಿಲಾಗಿ ಉತ್ತಮವಾದ ಶಿಕ್ಷಕರ ತಂಡವಿದ್ದು ಈ ದಿನ ಶಾಸ್ತ್ರೀಯ ಸಂಗೀತ, ಜನಪದ ಸಾಹಿತ್ಯ, ಜನಪದ ನೃತ್ಯ, ಮಿಕ್ಸ್ ಹಾಡುಗಳಿಗೆ ನೃತ್ಯ ಮಾಡ್ತಾ ಅವರಲ್ಲಿರುವ ಕಲೆಯನ್ನು ಮಕ್ಕಳು ಇಂದು ಪ್ರದರ್ಶಿಸುತ್ತಿದ್ದಾರೆ. ಈ ತರಹದ ಕಾರ್ಯಕ್ರಮವನ್ನು ಖಾಸಗಿ ಶಾಲೆಯಲ್ಲಿ ನೋಡಿರ್ತೇವೆ, ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾಡುತ್ತಿರುವುದು ನಮಗೆ ಹೆಮ್ಮೆಯಾಗಿದೆ. ತುಂಬಾ ವಿಜೃಂಭಣೆಯಿಂದ ಮಕ್ಕಳುಗಳು ಬಹಳ ಪ್ರೀತಿಯಿಂದ ಪಾರ್ಟಿಸಿಪೇಟ್ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಅತ್ಯಂತ ಪ್ರತಿಭಾಶಾಲಿಗಳು ಅಂತಕ್ಕಂಥದ್ದನ್ನ ಹೊರಹೊಮ್ಮುವ ಹಾಗೆ ಇವತ್ತೊಂದು ದಿವಸ ಶಾಸ್ತ್ರೀಯ ಸಂಗೀತ, ಜನಪದ ಸಾಹಿತ್ಯ, ಜನಪದ ನೃತ್ಯ ಮತ್ತೆ ಮಿಕ್ಸ್ ಸಾಂಗ್ಗಳಿಗೆಲ್ಲ ಸಹ ಡ್ಯಾನ್ಸ್ಗಳನ್ನು ಮಾಡೋದ್ರ ಮುಖೇನ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅನಾವರಣ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ತುಂಬಾ ಖುಷಿಯಾಗುತ್ತೆ. ಇದಕ್ಕೆ ಇಲ್ಲಿಯ ಚುನಾಯಿತ ಪ್ರತಿನಿಧಿಗಳು, ಶಾಲೆಯ ಪೋಷಕರು ಆ್ಯಂಡ್ ದೆನ್ ನಮ್ಮ SDMC ಅಧ್ಯಕ್ಷರುಗಳು, ಸದಸ್ಯರುಗಳು, ಗ್ರಾಮದ ಎಲ್ಲ ಮುಖಂಡರುಗಳು ಒತ್ತಾಸೆಯಾಗಿ ನಿಂತಿರೋದ್ರಿಂದ ಇದು ಸಾಧ್ಯ ಆಗಿದೆ. ಇದ್ರ ಬಗ್ಗೆ ತುಂಬಾ ಸಂತೋಷ ಇದೆ ಸರ್. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಆಟ ಆಡಿರ್ತಕ್ಕಂಥ ರಾಷ್ಟ್ರೀಯ ಕ್ರೀಡಾಪಟುಗಳಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಹಲವಾರು ಜನ ವಿಜೇತರಾಗಿದ್ದಾರೆ. ಸತತವಾಗಿ ನಮ್ಮ ಶಾಲೆ ರಾಷ್ಟ್ರ ಮಟ್ಟವನ್ನ, ರಾಜ್ಯ ಮಟ್ಟವನ್ನ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ವಿಶೇಷವಾಗಿ ಪ್ರತಿನಿಧಿಸ್ತಾ ಬರ್ತಾ ಇದೆ. ಅದಕ್ಕೆ ಈ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಹಿರಿಯ ವಿದ್ಯಾರ್ಥಿಗಳು ಅದಕ್ಕೆ ತಮ್ಮದೇ ಆದಂತಹ ಪರಂಪರೆಯನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಇದಕ್ಕೆ ಕಾರಣೀಭೂತ ಆಗಿದೆ. ಇವತ್ತು ಕೂಡ ಮಕ್ಕಳುಗಳು ಬೆಳಿಗ್ಗೆ ಸಂಜೆ ನಮ್ಮಲ್ಲಿ ಕಟ್ಟಿರ್ತಕ್ಕಂಥ ನೆಟ್ 365 ಡೇಸ್ ಕೂಡ ನಮ್ಮಲ್ಲಿ ನೆಟ್ಟನ್ನ ಕಟ್ಟೇ ಇರ್ತೀವಿ ಸಾವು. ನಾವು ಕಟ್ಟಿದಂಥ ನೆಟ್ಟನ್ನ ಬಿಚ್ಚದೇ ಇಲ್ಲ. ಆ ಮಟ್ಟದಲ್ಲಿ ಇಲ್ಲಿ ಕ್ರೀಡೆಗೆ ಪ್ರೀತಿಯ ಒತ್ತಾಸೆ ಇರೋದ್ರಿಂದ ಈ ತರದೆಲ್ಲ ಒಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ. ಖುಷಿ ಅನ್ಸುತ್ತೆ, ನನ್ನ 7 ಜನ್ಮದ ಪುಣ್ಯ ಅಂತ ಅನ್ಸುತ್ತೆ. ವಿಶೇಷವಾಗಿ ಯಾಕೆಂದ್ರೆ ನಾನು ಭಾವುಕತೆಗೆ ಒಳಗಾಗ್ಬಿಡ್ತೀನಿ ಈ ಮಾತನ್ನ ನೀವು ಪ್ರಶ್ನೆ ಕೇಳಿದಾಗ. ಈ ಜನಗಳ ಪ್ರೀತಿಯನ್ನ ನೋಡಿದಂತ ಸಂದರ್ಭದಲ್ಲಿ ಇದೊಂದು ಪುಣ್ಯ ಭೂಮಿಗೆ ಬಂದಿದ್ದೀನಿ. ಈ ಊರಿನ ಮಣ್ಣನ್ನ ಕಣ್ಗೊತ್ಕೊಂಡು ಕೆಲಸ ಮಾಡಿ. ನಮ್ಮ ಹುಲ್ಲೇಗೌಡನಹಳ್ಳಿ ಸರ್ಕಾರಿ ಶಾಲೆಯು ಎಲ್ಲಾ ಶಾಲೆಗಳಿಗಿಂತ ವಿಭಿನ್ನವಾಗಿದ್ದು ಅನೇಕ ಸಾಧನೆಗಳನ್ನು ಮಾಡಿದಾಗಿದೆ. ಹಿರಿಯ ಶಾಸನ ತಜ್ಞ ಸಂಶೋಧಕರು, ಗಂಗರ ರಾಜಧಾನಿ ನೆಲಮಂಗಲ ತಾಲೂಕಿನ ಮಣ್ಣೆಯ ಬಗೆಗಿನ ಸಂಶೋಧನೆ ಮಾಡಿದ ಡಾಕ್ಟರ್ HS ಗೋಪಾಲ್ ರಾವ್ ಅವರ ಶಾಲೆ ಇದಾಗಿದ್ದು, ಡಾಕ್ಟರ್ ಗೋಪಾಲ್ ರಾವ್ ಅವರು ನಮ್ಮ ಶಾಲೆ ಹೆಸರನ್ನು ಹಾಗೂ ಊರಿನ ಹೆಸರನ್ನು ಇಡೀ ರಾಜ್ಯದ ಅಗಲಕ್ಕೆ ಪಸರಿಸಿದ್ದಾರೆ. ಮತ್ತು ಮೈಸೂರಿನ ದಸರಾ ಹಬ್ಬದಂದು ಅರಮನೆ ಮೈದಾನದಲ್ಲಿ ನಡೆದ ಸ್ತಬ್ಧ ಚಿತ್ರಗಳ ಮೆರವಣಿಗೆಯಲ್ಲಿ ಇವರ ಸಂಶೋಧನೆಯ ಮಣ್ಣೆಯ ಪರಂಪರೆಯನ್ನು ಬಿಂಬಿಸುವ ಸ್ತಬ್ಧ ಚಿತ್ರ ಕೂಡ ಮೆರವಣಿಗೆಯಲ್ಲಿ ಬಂದಿದ್ದು ಸಂತೋಷದ ವಿಚಾರವಾಗಿದೆ. ಹಾಗಾಗಿ ಇವರ ಹೆಸರನ್ನು ನಮ್ಮೂರಿನ ಒಂದು ರಸ್ತೆಗೆ ಇಡುತ್ತೇವೆ. ಯಾಕಂದ್ರೆ ಮುಂದಿನ ಪೀಳಿಗೆ ಅವರಿಗೆ ಇಂಥ ಇತಿಹಾಸ ತಜ್ಞರ ಹೆಸರು ಶಾಶ್ವತವಾಗಿ ಉಳಿಯಬೇಕು. ಅವರ ಹೆಸರನ್ನು ನಮ್ಮ ಗ್ರಾಮದ ಒಂದು ರಸ್ತೆಗೆ ಇರ್ತಾ ಇರ್ತಕ್ಕಂಥದ್ದು ಒಂದು ಸಣ್ಣ ಕೆಲಸನೇ. ಅವರು ಭಾಳ ಅಂದರೆ ಭಾಳ ನಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಸಾಧನೆ ಮತ್ತು ನಮ್ಮ ಗ್ರಾಮದ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಹುಲ್ಲೇಗೌಡನಹಳ್ಳಿಯಿಂದ ಗುರುತಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ HS ಗೋಪಾಲ್ ರಾವ್ ಸಹ ಒಂದು ಕಾರಣ. ಅದರಿಂದ
ಆ ಒಂದು ನಮ್ಮ ಒಂದು ಗ್ರಾಮದ ಒಂದು ಮುಖ್ಯ ರಸ್ತೆಗೆ ಅವರ ಹೆಸರನ್ನು, ಯಾಕೆಂದರೆ ನಮ್ಮ ಜೀವಿತಾವಧಿಯಲ್ಲಿ ನಾವು ಅವರನ್ನು ನೋಡ್ತಾ ಇದ್ದೀವಿ. ಮುಂದಿನ ಪೀಳಿಗೆಗೆ ಎಚ್.ಎಸ್. ಗೋಪಾಲರಾವ್ ಯಾರು ಅಂತ ತಿಳಿಸ್ಕೊಳ್ಬೇಕು ಅಂದರೆ ನಾವು ಅವನ್ನ ಹೆಸರನ್ನು ಅಜರಾಮರಗೊಳಿಸಬೇಕು. ಅದರಿಂದ ಈ ಒಂದು ನಿರ್ಧಾರವನ್ನು ಗ್ರಾಮಸ್ಥರ ಪರವಾಗಿ ತೊಗೊಂಡಿದ್ದೀವಿ. ಇದೆ ಸರ್, ನಾನು ಈ ನನ್ನ ಕ್ರೀಡಾ ಒಳಗೆ ಬಾಲ್ಬಿಡೋಣ ಸ್ಪರ್ಧೆ ಒಳಗೆ ಇಲ್ಲಿವರೆಗೂ ಯಾರು ಸೋಲಿಸಿರ್ತಕ್ಕಂತಹ ಇತಿಹಾಸನೇ ಇಲ್ಲ. ಅದರಿಂದ ಭಾಳ ಹೆಮ್ಮೆ ಇದೆ. ಹಲವಾರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ, ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. ಈ ಬಾರಿಯೂ ಕೂಡ ವಿದ್ಯಾರ್ಥಿನಿಯರ ತಂಡ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಶಾಲೆ ಆಡ್ತಾ ಇದೆ ಅನ್ನೋದಕ್ಕೆ ನಮಗೆ ಭಾಳ ಖುಷಿ ಇದೆ ಸರ್. ಖಂಡಿತವೂ ನಮ್ಮ ಸಂಪೂರ್ಣ ಸಹಕಾರ ಅವರಿಗೆ ಪ್ರತಿನಿತ್ಯ ಅಲ್ಲ, ಪ್ರತಿ ಗಂಟೆನೂ ಕೂಡ ಇದೆ. ಆ ವಿಚಾರದಲ್ಲಿ ಎರಡು ಮಾತಿಲ್ಲ. ಭಾಳ ಸಪೋರ್ಟಿವ್ ಆಗಿ ಅವ್ರಿಗೆ ಇದ್ದೀವಿ. ನಮ್ಮ ಶಾಸಕರು ಕೂಡ ಇದ್ದಾರೆ, ನಾವು ಕೂಡ ಇದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ನೀವೊಬ್ಬರು ಸದಸ್ಯರಾಗಿದ್ದಾರೆ. ನಿಮ್ಮ ಗೋಪಾಲರಾವ್ ಯಾರು, ಅವರ ಹಿನ್ನೆಲೆ ಏನು, ಈ ಊರಿನ ಒಂದು ಹಿನ್ನೆಲೆ ಏನು ಸರ್? ವೇದಿಕೆಯಲ್ಲಿ ನಮ್ಮೂರನ್ನು ಒಬ್ಬ ಇತಿಹಾಸ ಸಾಹಿತ್ಯಗಳು, ಶಾಸನ ಸಾಹಿತ್ಯಗಳು ಗೋಪಾಲರವರು ಇತಿಹಾಸ ಸಾಹಿತಿಗಳು. ಅವರು ನಮ್ಮೂರಿನವರೇ ಆಗಿರೋದ್ರಿಂದ ನನಗೆ ಭಾಳ ಹೆಮ್ಮೆ ಇದೆ. ನಮ್ಮ ಹಳ್ಳಿಯಲ್ಲಿ ಹಿರಿಯ ಪ್ರಾಥಮಿಕ ಮಟ್ಟದವರೆಗೂ ಮಾತ್ರವೇ ಶಾಲೆ ಇತ್ತು. ಪ್ರೌಢ ಶಿಕ್ಷಣಕ್ಕಾಗಿ ನೆಲಮಂಗಲಕ್ಕೆ ಹೋಗಬೇಕಿತ್ತು. ಹಾಗಾಗಿ ಹಿರಿಯ ಇತಿಹಾಸ ತಜ್ಞ ಡಾಕ್ಟರ್ ಗೋಪಾಲ್ ರಾವ್ ಸಮ್ಮುಖದಲ್ಲಿ ಪ್ರೌಢಶಾಲೆಯನ್ನು ಆರಂಭಿಸಿದ್ರು. ಈ ನಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ಸತತವಾಗಿ 100% ಫಲಿತಾಂಶ ನೀಡ್ತಿದೆ. ಇಲ್ಲಿ ಓದಿದವರು ಅನೇಕರು ಡಾಕ್ಟರ್, ಇಂಜಿನಿಯರ್ಗಳಾಗಿದ್ದು ಪೊಲೀಸರಾಗಿ ಕೆಲಸ ಮಾಡ್ತಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಪ್ರಶಸ್ತಿ ತಂದು ನಮ್ಮೂರಿಗೆ ಗೌರವ ತಂದಿದ್ದಾರೆ. ಇತ್ತೀಚೆಗೆ ಕೂಡ ನಮ್ಮ ಶಾಲೆ ಹೆಣ್ಣು ಮಕ್ಕಳು ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಆಟದಲ್ಲಿ ಪ್ರಶಸ್ತಿ ತಂದಿದ್ದು ನಮ್ಮೂರಿನ ಸರ್ಕಾರಿ ಶಾಲೆ ಹೆಮ್ಮೆ ಆಗಿದೆ. ಶಾಲಾ ವಾರ್ಷಿಕೋತ್ಸವ ಎಂದ್ರೆ ಹೆಚ್ಚಾಗಿ ಖಾಸಗಿ ಶಾಲೆಯಲ್ಲಿ ಮಾಡುತ್ತಿದ್ದದ್ದು ನೋಡಿದ್ದೀರಿ. ಅದಕ್ಕಿಂತ ಚೆನ್ನಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ತುಂಬಾ ಸಂತೋಷವಾಗಿದೆ. ನಮ್ಮ ಸ್ಕೂಲಿಂದ ಮಕ್ಕಳು ಯಾರು ನೆಲಮಂಗಲ ಹೋಗ್ಬೇಕಾಯ್ತು ಹೈಸ್ಕೂಲ್ಗೆ ಹೋಗ್ಬೇಕು ಅಂತ ಅಂದರೆ ಯಾರು ಹೆಣ್ಮಕ್ಳನ್ನ ನಮ್ಮ ಸ್ಕೂಲ್ ಬಿಟ್ಟು ಒಂದು 7th ಇಲ್ಲಿ ಎಂಡಾಗ್ತಿತ್ತು. ಹಾಗಾಗಿ ನಾವು ಒಂದು ಹೈಸ್ಕೂಲ್ ತರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಭಾರಿ ಶ್ರಮ ಪಟ್ಬಿಟ್ಟು ನಮ್ಮೆಲ್ಲರ ಸ್ನೇಹಿತರ ಸಹಾಯದಿಂದ ಭಾರಿ ಹೋರಾಟ ಮಾಡಿ ನಮ್ಮ ಗೋಪಾಲರವರು ಸಾಹಿತಿಗಳು, ನಮ್ಮ ಗೋಪಾಲರಾವ್ ಸರ್ ಅಂತ ಹೇಳ್ಬಿಟ್ಟು ಅವರ ಸಮ್ಮುಖದಲ್ಲಿ ಈ ಒಂದು ಶಾಲಾ ಶಾಂಕ್ಷನ್ ಮಾಡಿಸ್ಕೊಂಡು ಅವ್ರ ಕಾಲಾವಧಿಯಲ್ಲಿ 2003ರಲ್ಲಿ ಈ ಶಾಲೆ ಆರಂಭ ಆಯಿತು. ಒಟ್ಟಾರೆ ಸರ್ಕಾರಿ ಶಾಲೆ ಅಂದ್ರೆ ಹಿಂದೇಟು ಹಾಕುವ ಕಾಲದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆದು ಊರಿಗೆ ಗೌರವ ತಂದಿರುವ ಹುಲ್ಲೇಗೌಡನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಅದ್ದೂರಿ ವಾರ್ಷಿಕೋತ್ಸವ ಮಾಡ್ತಿದ್ದು, ಶಾಲೆಗೆ ಅಗತ್ಯವಾದ ತಡೆಗೋಡೆ ಅವಶ್ಯಕತೆ ಇದೆ. ಶಾಮಿಯಾನ ಹಾಕಿಸಿ ಕಾರ್ಯಕ್ರಮ ಮಾಡುತ್ತಿದ್ದು, ಬಯಲ್ನಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂತಾಗಿದೆ. ಅದರಿಂದ ಸುಸಜ್ಜಿತವಾದ ಸಭಾಂಗಣ ಬೇಕಾಗಿದೆ. ಕನ್ನಡ ಮಾಧ್ಯಮ ಇರುವುದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಅಡ್ಮಿಷನ್ ಬೇಕಾಗಿದೆ. ಆದ್ದರಿಂದ ಆಂಗ್ಲ ಮಾಧ್ಯಮವನ್ನು ಕೂಡ ಇದೇ ಶಾಲೆಯಲ್ಲಿ ತೆರೆಯಬೇಕಾಗಿದೆ ಎನ್ನುವುದು ಪ್ರಮುಖ ಬೇಡಿಕೆಗಳಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಫಲಿತಾಂಶ ಬಂದು ಊರಿಗೆ ಹೆಚ್ಚಿನ ಗೌರವ ಸಿಗುವಂತಾಗಲಿ. ಸರ್ಕಾರಿ ಶಾಲೆಗಳು ಯಾವ ಖಾಸಗಿ ಶಾಲೆಗಿಂತ ಹಿಂದುಳಿದಿಲ್ಲ ಎಂಬುದು ಸಂತೋಷಕರ ಸಂಗತಿಯಾಗಿದೆ. ಪ್ರಶಾಂತ್ ಕೆಂಗನಹಳ್ಳಿ, TV 81 ಕನ್ನಡ, ನೆಲಮಂಗಲ.